ಲೆನ್ಸ್ ಇಂಟರ್ನ್ಯಾಷನಲ್ 2026-27 ನೇ ಸಾಲಿನ 317 ಜಿ. ಪದಗ್ರಹಣ ಕಾರ್ಯಕ್ರಮ ಮೈಸೂರಿನ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಲೆನ್ ಕೆ. ಜಿ. ರಾಮಕೃಷ್ಣ ಮೂರ್ತಿ ನೆರವೇರಿಸಿದರು ಹಾಗೂ ಪ್ರತಿಜ್ಞಾ ವಿಧಿ ಬೋಧಿಸಿದರು. ನೂತನ ಜಿಲ್ಲಾ ರಾಜ್ಯಪಾಲರಾದ ಎಸ್. ಮತಿದೇವಕುಮಾರ್ ಮಾತನಾಡಿ 26-27 ನೇ ಸಾಲಿನ ಅವಧಿಯಲ್ಲಿ ಆರೋಗ್ಯ ತಪಾಸಣೆ, ಕಣ್ಣಿನ ತಪಾಸಣೆ, ಉತ್ತಮವಾದ ಸೇವಾ ಕಾರ್ಯಕ್ರಮ ಮತ್ತು ಸದಸ್ಯರನ್ನು ಸೇರಿಸುವುದರ ಬಗ್ಗೆ ಮಾತನಾಡಿ ಸಂಪುಟದ ಎಲ್ಲಾ ಸದಸ್ಯರನ್ನು ಪರಿಚಯ ಮಾಡಿಕೊಟ್ಟರು. ಸೇವಾ ಕಾರ್ಯಕ್ರಮಗಳು, ಡಯಾಲಿಸಿಸ್ ಮಿಷನ್, ಪ್ರತಿದಿನ ಬಡವರಿಗೆ ಉಚಿತ ಊಟ ವ್ಯವಸ್ಥೆ ಹಾಗೂ ಕೃತಕ ಕಾಲುಗಳ ಜೋಡಣೆಯಿಂದ ಮಕ್ಕಳಿಗೆ ಶಾಲೆಯ ಶುಲ್ಕ ಸೇರಿ ಒಟ್ಟು 25 ಲಕ್ಷ ಸೇವಾ ಕಾರ್ಯಕ್ರಮಕ್ಕೆ ಕೊಡುವುದರ ಮುಖಾಂತರ ವೇದಿಕೆ ಸಾಕ್ಷಿ ಆಯಿತು. ಕಾರ್ಯಕ್ರಮದಲ್ಲಿ ಮಾಜಿ ರಾಜ್ಯಪಾಲರಾದ ಜಯಪ್ರಕಾಶ್, ನಾಗರಾಜ ಬೈರಿ, ಜಿ. ರಮೇಶ್, ಡಾ. ಕೃಷ್ಣೇಗೌಡ, ಕೆ. ಎಲ್. ರಾಜಶೇಖರ್, 1ನೇ ರಾಜ್ಯಪಾಲರಾದ ಟಿ. ನಾರಾಯಣಸ್ವಾಮಿ, 2ನೇ ರಾಜ್ಯಪಾಲರಾದ ಎನ್. ಸಿದ್ದೇಗೌಡ, ಕಾರ್ಯದರ್ಶಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಾಯಕತ್ವದ ಜವಾಬ್ದಾರಿಯನ್ನು ಸ್ವೀಕರಿಸುವ ದಿನ. ಇಂದು ಅಧಿಕಾರ ಸ್ವೀಕರಿಸುತ್ತಿರುವ ಪ್ರತಿಯೊಬ್ಬ ಸಂಪುಟದ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಇಂದು ನೀವು ಅಧಿಕಾರಿಗಳಾಗಿಲ್ಲ, ನೀವು ಜಿಲ್ಲೆಯ ಆಶಾಕಿರಣಗಳಾಗಿದ್ದೀರಿ. ಈ ವರ್ಷದ ನಮ್ಮ ಪಯಣವನ್ನು ಒಂದು ಮಾತಿನಲ್ಲಿ ಹೇಳಬೇಕಾದರೆ ಹ್ಯುಮಿಲಿಟಿ ಶೈನ್ಸ್ ಸರ್ವಿಸ್. ವಿನಯದಲ್ಲಿ ನಾಯಕತ್ವ, ಸೇವೆಯಲ್ಲಿ ಮಹತ್ವ. ವಿನಯ ಇರುವಲ್ಲಿ ವಿಶ್ವಾಸ ಹುಟ್ಟುತ್ತದೆ, ವಿಶ್ವಾಸ ಇರುವಲ್ಲಿ ತಂಡ ಬೆಳೆಯುತ್ತದೆ, ತಂಡ ಬೆಳೆಯುವಲ್ಲಿ ಯಶಸ್ಸು ಖಚಿತ. ಸದಸ್ಯತ್ವವೇ ನಮ್ಮ ಶಕ್ತಿ. ಒಂದು ಸಂಸ್ಥೆ ಬೆಳೆಯಬೇಕಾದರೆ ಸದಸ್ಯರು ಬೆಳೆಯಬೇಕು. ಪ್ರತಿ ಲೈನ್ ಒಬ್ಬ ಹೊಸ ಸದಸ್ಯರನ್ನು ಪರಿಚಯಿಸಬೇಕು. ಸದಸ್ಯರನ್ನು ಸೇರಿಸುವುದು ಸಂಖ್ಯೆ ಹೆಚ್ಚಿಸುವುದಕ್ಕಲ್ಲ, ಸೇವೆಯ ಕೈಗಳನ್ನು ಹೆಚ್ಚಿಸುವುದು. ಸದಸ್ಯರನ್ನು ಸೇರಿಸುವುದು ದೊಡ್ಡ ಸಾಧನೆ, ಅವರನ್ನು ಉಳಿಸಿಕೊಳ್ಳುವುದು ಇನ್ನೂ ದೊಡ್ಡ ಸಾಧನೆ. ಪ್ರೀತಿ ಇರುವಲ್ಲಿ ಜನ ಉಳಿಯುತ್ತಾರೆ, ಗೌರವ ಸಿಗುವಲ್ಲಿ ಜನ ಉಳಿಯುತ್ತಾರೆ, ಸ್ನೇಹ ಇರುವಲ್ಲಿ ಜನ ಉಳಿಯುತ್ತಾರೆ. ಜನರು ನಮ್ಮ ಸಭೆಗಳನ್ನು ನೆನಪಿಸಿಕೊಳ್ಳುವುದಿಲ್ಲ, ಆದರೆ ನಾವು ನೀಡಿದ ಕಣ್ಣಿನ ಬೆಳಕನ್ನು ನೆನಪಿಸಿಕೊಳ್ಳುತ್ತಾರೆ, ನಾವು ನೀಡಿದ ರಕ್ತದಾನವನ್ನು ನೆನಪಿಸಿಕೊಳ್ಳುತ್ತಾರೆ, ನಾವು ಬಡ ಮಕ್ಕಳಿಗೆ ನೀಡಿದ ಶಿಕ್ಷಣವನ್ನು ನೆನಪಿಸಿಕೊಳ್ಳುತ್ತಾರೆ, ನಾವು ನೆಟ್ಟ ಗಿಡವನ್ನು ನೆನಪಿಸಿಕೊಳ್ಳುತ್ತಾರೆ, ನಾವು ಹಸಿದವರಿಗೆ ನೀಡಿದ ಊಟವನ್ನು ನೆನಪಿಸಿಕೊಳ್ಳುತ್ತಾರೆ. ಜನರ ಬದುಕಿನಲ್ಲಿ ಬದಲಾವಣೆ ತರದ ಸೇವೆಗೆ ಅರ್ಥವಿಲ್ಲ. ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಫೌಂಡೇಶನ್ ನಮ್ಮ ಹೆಮ್ಮೆ. ಪ್ರಕೃತಿ ವಿಕೋಪ ಬಂದಾಗ, ಆಸ್ಪತ್ರೆಗೆ ಉಪಕರಣಗಳು ಬೇಕಾದಾಗ, ಬೃಹತ್ ಸೇವಾ ಯೋಜನೆಗಳನ್ನು ಕೈಗೊಳ್ಳಬೇಕಾದಾಗ ನಮ್ಮೊಂದಿಗೆ ನಿಲ್ಲುವುದು ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಫೌಂಡೇಶನ್. ಪ್ರತಿಯೊಬ್ಬ ಲಯನ್ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ LCAFಗೆ ಕೊಡುಗೆ ನೀಡಬೇಕು. ನಮ್ಮ ಲಯನ್ಸ್ ಸಂಸ್ಥಾಪಕರಾದ ಮೆಲ್ವಿನ್ ಜೋನ್ಸ್ ಅವರು ಒಂದು ಪ್ರಶ್ನೆಯನ್ನು ಮುಂದಿಟ್ಟರು. ಇತರರ ಕಲ್ಯಾಣಕ್ಕಾಗಿ ಜನರು ತಮ್ಮ ಪ್ರತಿಭೆಯನ್ನು ಬಳಸಿದರೆ ಸಮಾಜ ಎಷ್ಟು ಸುಂದರವಾಗಬಹುದು. ಆ ಒಂದು ಚಿಂತನೆಯೇ ಇಂದು ವಿಶ್ವದ ಅತಿ ದೊಡ್ಡ ಸೇವಾ ಸಂಸ್ಥೆಯಾಗಿ ಲಯನ್ಸ್ ಇಂಟರ್ನ್ಯಾಷನಲ್ ಬೆಳೆಯಿತು. ಸ್ವಾಮಿ ವಿವೇಕಾನಂದರು ಹೇಳಿದ ಮಾತು, ಇತರರಿಗಾಗಿ ಬದುಕುವವರೇ ನಿಜವಾಗಿ ಬದುಕುತ್ತಾರೆ. ಸೇವೆ ಮಾಡುವ ಕೈಗಳು ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಶ್ರೇಷ್ಠ. 2026-27 ಲಯನ್ಸ್ ಇಂಟರ್ನ್ಯಾಷನಲ್ ಅಧ್ಯಕ್ಷರಾದ ಮಾರ್ಕ್ ಇಲಿಯಾನ್ ಅವರ ಘೋಷವಾಕ್ಯ ರೂಟೆಡ್ ಇನ್ ಸರ್ವಿಸ್. ಸೇವೆಯಲ್ಲೇ ನಮ್ಮ ಬೇರುಗಳು ಅಥವಾ ಸೇವೆಯೇ ನಮ್ಮ ಅಡಿಪಾಯ. ಶ್ರೀ ಸಂದೇಶ್ ಶ್ರೀಗಳಿಗೆ ಅವೇರ್ನೆಸ್ ಆಫ್ ಜನರಲ್ ಇನ್ಶೂರೆನ್ಸ್, ವೆಂಕಟೇಶ್ವರ ಓಲ್ಡ್ ಏಜ್ ಹೋಮ್ಸ್, ವಿ ಶ್ರೀಧರ್ ಟ್ರಾಫಿಕ್ ಅವೇರ್ನೆಸ್, ಶ್ರೀಕಾಂತ ಹೆಚ್ ಫ್ರೀ ಸ್ಯಾನಿಟರಿ ಡಿಸ್ಟ್ರಿಬ್ಯೂಷನ್, ಸುದರ್ಶನ್ ಹಿಯರ್ ಕ್ಲಬ್ ಕ್ಲೀನಿಂಗ್, ಟಿ. ಡಿ. ಸ್ವಾಮಿ ಹೆಲ್ತ್ ಅವರೇ ಇನ್ಸ್ಟಾಲಿಂಗ್ ಆಫೀಸರ್ ಆಗಿದ್ದು. ಅವಾಗಿಂದ ನಾವು KGR ಅಂತಲೇ ಕರೆಯೋದು.
ಅವರಿಗೆ ಗೊತ್ತಿರೋಕ್ಕಿಲ್ಲ ವರ್ಷಕ್ಕೆ ಕೆ ಜಿ ರಾಮಕೃಷ್ಣಮೂರ್ತಿ ಇಟ್ಬಿಟ್ಟು ನಮ್ಮ ಜಿಲ್ಲೆಯಲ್ಲಾಗಲಿ ಮಲ್ಟಿಪಲ್ ಅಲ್ಲಾಗಲಿ ಇಂಡಿಯಾದಾಗಲಿ ಪರದೇಶದಲ್ಲಿ ಬರ್ತೇನೆ ಅವ್ರನ್ನ ಕೆ ಜಿ ಆರ್ ಅಂತಾನೆ ಎಲ್ಲರೂ ಕರೆಯೋದು. ಅವ್ರಿಗೆ ಖಂಡಿತ ಅರ್ಥ ಆಗುತ್ತೆ, ಅದನ್ನು ತೊಂದರೆ ಇಲ್ಲ. ಕಳೆದ ವರ್ಷ ಒಂದು ರೀಸೆಂಟ್ ಮಾಡಿದ್ದೀವಿ, ಬಹಳ ಸಕ್ಸಸ್ಫುಲ್ ಆಗಿತ್ತು. 30-35 ಜನಕ್ಕೆ ಆರ್ಟಿಫಿಷಿಯಲ್ ಕೊಟ್ವಿ. ಅದೇ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತೀವಿ. ಸಂಜಯ್ ಸಂಜಯ್ ಪ್ಲೀಸ್ ಕಂಪ್ಲೀಟ್. ನಮ್ಮ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಹೇಳಿದೆ ಇವರಿಗೆ ಒಂದು ಫೀಸ್ ಕಟ್ಟೋರಿಗೆ ವ್ಯವಸ್ಥೆ ಮಾಡಿದ್ರೆ ಅವರಿಗೆ ಒಳ್ಳೆಯದಲ್ಲ, ನಮಗೆ ಒಳ್ಳೆಯದಾಗುತ್ತೆ. ಅದು ಕೂಡ ಅದಿಲ್ಲ. Select the best of the person who is contesting for the government. Okay, it's easier to become cabinet secretary. Very good. I must congratulate you not of the years. The amount of contribution bigger made in this country, forget about the world now. World we are number one, recognized by everyone. We still stand number one. We will be number one.